ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌಸಿಯಾ ಬುಟೀಕ್. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಹೈನೆಕ್ ಬ್ಲೌಸ್ ಕಟಿಂಗ್ ಹೇಗೆ ಅಂತ ಫಸ್ಟ್ ವಿಡಿಯೋದಲ್ಲಿ ನಾವು ಕಟಿಂಗ್ ಕಲಿಯೋಣ. ಕಟಿಂಗ್ ಹೇಗೆ ಇರುತ್ತೆ, ಕಟಿಂಗ್ಗೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಾಗಿರುತ್ತೆ ಅನ್ನೋದನ್ನ ನಿಮಗೆ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹೈನೆಕ್ ಬ್ಲೌಸ್ನಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟು ಶೋಲ್ಡರ್ ಮೆಜರ್ಮೆಂಟ್ ಫ್ರೆಂಡ್ಸ್, ವಿತ್ ಆರ್ಮೋಲ್ ಮೆಜರ್ಮೆಂಟ್ಸ್. ಈ ಎರಡೂ ಮೆಜರ್ಮೆಂಟ್ಸ್ ನಮಗೆ ಬೇಕೇ ಬೇಕು. ಇದು ನಮಗೆ ಬಾಡಿಯಿಂದ ಸಿಕ್ಕರೆ ತುಂಬ ಒಳ್ಳೆಯದು. ಬ್ಲೌಸಿಂದ ತಗೊಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ನಿಮ್ಗೆ ಇವತ್ತು ಕಸ್ಟಮರ್ ನಮ್ಮ ಕಡೆ ಬಂದಾಗ ಅವ್ರು ನಮಗೆ ಕಾಲರ್ ಬ್ಲೌಸು ನಮಗೆ ಡಿಮ್ಯಾಂಡ್ ಮಾಡಿದಾಗ ನಾವು ಕಸ್ಟಮರ್ ಮೇಲೆ ಮೆಜರ್ಮೆಂಟ್ ಹೇಗೆ ತಗೋಬೇಕು, ಕಟಿಂಗ್ಸ್ ಹೇಗಿರುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಹೇಗಿರುತ್ತೆ, ಅದ್ರ ಫಿಟ್ಟಿಂಗು ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಎಲ್ಲ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದ್ರ ಪ್ರಕಾರ ಮೆಜರ್ಮೆಂಟ್ಸ್ ಹೇಗೆ ತಗೋಬೇಕಂತ ಹೈನೆಕ್ ಬ್ಲೌಸ್ಗೆ ಈಗ ನೋಡೋಣ. ಫಸ್ಟ್ ಮೆಜರ್ಮೆಂಟ್ಸ್ ಬಂದು ಫ್ರೆಂಡ್ಸ್, ಶೋಲ್ಡರ್ ತಗೊಂತಾ ಇದ್ದೀನಿ. ನೋಡಿ ನಾನು ಶೋಲ್ಡರ್ ಹೇಗೆ ತಗೊಂತಾ ಇದ್ದೀನಿ ಅಂತ ನೋಡಿ. ಈ ಎಡ್ಜಿಂದ ನಾವು ಬಾಡಿ ಮೇಲೆ ತಗೋಬೇಕಾದ್ರೆ ಬೋನ್ ಹತ್ರ ಈ ರೀತಿ ಇಲ್ಲಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ನಮಗೆ ಬೋನ್ ಇಲ್ಲಿ ಟಚ್ ಆಗುತ್ತೆ. ಅಲ್ಲಿಂದ ನಾವು ಎಷ್ಟು ಶೋಲ್ಡರ್ ಬರ್ತಾ ಇದೆ ಅಂತ ನೋಡಬೇಕು. ನೋಡಿ 15 ಬರ್ತಾ ಇದೆ. 15 ನಾವು ಮಾರ್ಕ್ ಹಾಕೋಣ. ನೆಕ್ಸ್ಟ್ ಲೆಂತ್ ತಗೋಬೇಕು. ಲೆಂತ್ ಯಾವ ರೀತಿ ನೋಡಿ, ನಮ್ದು ಹೈನೆಕ್ ಇಲ್ಲಿಂದ ಶುರು ಬರ್ತಾ ಇದೆಯಲ್ಲ, ಇಲ್ಲಿಂದ ಕವರ್ ಬರುತ್ತೆ. ನಮ್ಮ ಹೈನೆಕ್ ಇಲ್ಲಿಂದ ಈ ರೀತಿ ಕವರ್ ಆಗುತ್ತೆ. ನಾವು ಇಲ್ಲಿಂದ ಮೆಜರ್ಮೆಂಟ್ ತಗೋಬೇಕು. ಎಲ್ಲಿ ಮಟ ನೋಡಿ 14.5 ಬರ್ತಾ ಇದೆ. ನೋಡಿ 14.5ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮೆಜರ್ಮೆಂಟ್ ಅಪ್ಪರ್ ಚೆಸ್ಟ್ ಫ್ರೆಂಡ್ಸ್. ಅಪ್ಪರ್ ಚೆಸ್ಟ್ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿ ಟೇಪನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಈ ರೀತಿ ಸೆಂಟರ್ ಫಿಂಗರ್ ಇಡಬೇಕು. 37 ಬರ್ತಾ ಇದೆ. ಅಪ್ಪರ್ ಬಸ್ಟ್ 37 ಬರ್ತಾ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಫುಲ್ ಬಸ್ಟ್ ಮೆಜರ್ಮೆಂಟ್ ತಗೋಬೇಕಾದ್ರೂ ಟೇಪನ್ನು ಅಡ್ಜಸ್ಟ್ ಮಾಡಿ ನೋಡಿ 38 ಬರ್ತಾ ಇದೆ. ನೆಕ್ಸ್ಟ್ ಮೆಜರ್ಮೆಂಟ್ ವೆಸ್ಟ್ ಮೆಜರ್ಮೆಂಟ್ ಫ್ರೆಂಡ್ಸ್. ವೆಸ್ಟ್ ಬಂದು ಇವ್ರದ್ದು 30 ಬರ್ತಾ ಇದೆ ಫ್ರೆಂಡ್ಸ್. ವೆಸ್ಟ್ ಮೆಜರ್ಮೆಂಟ್ 30 ಬರ್ತಾ ಇದೆ. ಈಗ 3 ಮೆಜರ್ಮೆಂಟ್ಸ್ ಆಗಿದೆ. ಶೋಲ್ಡರ್ ಮೆಜರ್ಮೆಂಟ್ ಆಗಿದೆ. ಈಗ ಆರ್ಮೋಲ್ ಮೆಜರ್ಮೆಂಟು ಡಮ್ಮಿ ಮೇಲೆ ತಗೊಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮ ಡಮ್ಮಿಗೆ ಸ್ಲೀವ್ಸ್ ಇಲ್ಲ, ಹಾಗಾಗಿ ಹ್ಯಾಂಡ್ಸ್ ಇಲ್ಲ ಫ್ರೆಂಡ್ಸ್. ನಾವು ಕಸ್ಟಮರ್ ಮೇಲೆ ತಗೋಬೇಕಾದ್ರೆ ತುಂಬಾ ಈಸಿಯಾಗಿ ತಗೋಬಹುದು. ಆದ್ರೂ ನಾನು ನಿಮಗೆ ತಿಳಿಸ್ಕೊಡಕ್ ಟ್ರೈ ಮಾಡ್ತೀನಿ. ಈ ರೀತಿ ಇದು ನಮ್ದು ಆರ್ಮೋಲ್ ರೌಂಡ್ ಕರೆಕ್ಟು. ತೀರಾ ಟೈಟ್ ಆಗಿ ತಗೊಳೋದು ಬೇಡ, ತೀರಾ ಲೂಸ್ ಆಗಿ ತಗೊಳೋದು ಬೇಡ. ಈ ರೀತಿ ತಗೋಬೇಕು. ಈ ಬ್ಲೌಸ್ ಇದು ಸ್ಲೀವ್ ಎಂಡಿಂಗ್ ಎಲ್ಲಿಗಿದೆಯೋ ಅಲ್ಲಿಗೆ ನೋಡಿ 16.5 ಬರ್ತಾ ಇದೆ. 16.5ಗೆ ನಾವು ತಗೊಂತಾ ಇದ್ದೀವಿ. ಈಗ ಮೆಜರ್ಮೆಂಟ್ಸ್ ಕಂಪ್ಲೀಟ್ ಆಗಿದಾವೆ ಫ್ರೆಂಡ್ಸ್. ಈಗ ಈ ಮೆಜರ್ಮೆಂಟ್ಸ್ ಪ್ರಕಾರ ನಾವು ಹೈನೆಕ್ ಕಟಿಂಗ್ ಹೇಗೆ ಮಾಡ್ಬೇಕಂತ ಕಟಿಂಗ್ ನೋಡೋಣ ಫ್ರೆಂಡ್ಸ್. ಈಗ ಮೆಜರ್ಮೆಂಟ್ಸ್ ತಗೊಂಡ್ವಲ್ಲ ನಾವು, ಅದ್ರ ಪ್ರಕಾರ ಮಾರ್ಕ್ ಹಾಕ್ತಾ ಇದ್ದೀನಿ. ಬ್ಲೌಸ್ ಲೆಂತ್ ಬಂದು 14.5 ಇದೆ. 15.5ಗೆ ಒಂದು ಮಾರ್ಕ್ ಹಾಕೋಣ. ನೆಕ್ಸ್ಟ್ ಮಾರ್ಕ್ ನೋಡಿ 15.5ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲೂ ಸೇಮ್ ಮಾರ್ಕ್ ಹಾಕೋಣ. ಇದಕ್ಕೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ನೆಕ್ಸ್ಟ್ ಮಾರ್ಕ್ ನಾವು ಶೋಲ್ಡರ್ ಡೌನ್ ತೆಗಿತೀವಿ ಫ್ರೆಂಡ್ಸ್. ಶೋಲ್ಡರ್ ಡೌನ್ ನಾವು ಕಸ್ಟಮರ್ ಶೋಲ್ಡರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಿನಿಮಮ್ ನಾವು 1.5 ತಗೋಬಹುದು, 175 ತಗೋಬಹುದು. ನಾನೀಗ 1.5 ತಗೊಂತಾ ಇದ್ದೀನಿ. ನಾನು ಡಮ್ಮಿ ಮೇಲೆ ತೋರಿಸಿದ್ದೀನಲ್ಲ, ಹಾಗಾಗಿ. ಇಲ್ಲ ಕಸ್ಟಮರ್ ಶೋಲ್ಡರ್ಸ್ ಡೌನ್ ಇದಾವೆ ಅಂದ್ರೆ ನೀವು 2 ಇಂಚುನು ತಗೋಬಹುದು. 2 ಇಂಚಿಗೆ 2 ಪಾಯಿಂಟ್ಸ್ ಕಡಿಮೆನೂ ತಗೋಬಹುದು. ಇದಕ್ಕಿಂತ ಕಡಿಮೆ ಅಂತೂ ತಗೊಳಕ್ ಬರೋದಿಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ಇದು ಹೈನೆಕ್ ಬ್ಲೌಸ್ ಅಲ್ವಾ, ಹಾಗಾಗಿ ಈ ಮೆಜರ್ಮೆಂಟ್ ಮಾತ್ರ ನಾನು ಇದರಲ್ಲಿ ನಿಮಗೆ ಜಡ್ಜ್ ಮಾಡಕ್ ಆಗೋದಿಲ್ಲ. ಇದು ಕಸ್ಟಮರ್ ಶೋಲ್ಡರ್ ಡೌನ್ ಮೇಲೆ ಹೋಗುತ್ತೆ.
ಕಸ್ಟಮರ್ ಶೋಲ್ಡರ್ ಈ ರೀತಿ ಸ್ಟ್ರೈಟ್ ಅಂತಿರಲ್ಲ, ಈ ರೀತಿ ಸ್ವಲ್ಪ ಡೌನೇ ಇರುತ್ತೆ. ಹಾಗಾಗಿ ನೀವು ಡೌನ್ನೆಸ್ ನೋಡಿ ಅಂದಾಜ್ ಮೇಲೆ ಇಡಬಹುದು. ಈಗ ನಾನು 1.5ಗೆ ತಗೊಂತಾ ಇದ್ದೀನಿ. ನೆಕ್ಸ್ಟ್ ಮೆಜರ್ಮೆಂಟ್ ಬಂದು ನಮ್ದು ಆರ್ಮೋಲ್ ಲೈನು ಅಪ್ಪರ್ ಚೆಸ್ಟ್ ಲೈನು ಅಂತಾನು ಹೇಳ್ತೀವಿ. 7.5ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ನಾನು ಈಗ ಹಾಕಿರೋ ಲೈನ್ಸ್ಗೆ ಮಾರ್ಕ್ಗೆ ಲೈನ್ಸ್ ಹಾಕೋಣ ಈ ರೀತಿ. ನೆಕ್ಸ್ಟ್ ಫ್ರೆಂಡ್ಸ್ ನಾವು ತಗೊಂಡಿರೋ ಶೋಲ್ಡರ್ 15 ಇದೆ. 15 ನಾವು ಹಾಫ್ ಮಾಡಿದ್ರೆ 7.5 ಬರುತ್ತೆ. ನೋಡಿ 7.5ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಈ ರೀತಿ. ನೋಡ್ಬೋದು ನೀವಿಲ್ಲಿ 7.5ಗೆ ಒಂದು ಮಾರ್ಕ್. ನೆಕ್ಸ್ಟ್ ಫ್ರೆಂಡ್ಸ್, ಈಗ ನಾವು ಶೋಲ್ಡರ್ ಕಂಪ್ಲೀಟ್ಲಿ ಬ್ಯಾಕ್ ಕ್ಲೋಸ್ ಬರ್ತಾ ಇದೆ, ಅಂದ್ರೆ ನೆಕ್ ಸೆಂಟರ್ ಬರುತ್ತೆ. ನಾವು ಶೋಲ್ಡರ್ ಮಾತ್ರ ಕಂಪ್ಲೀಟ್ಲಿ ತಗೋಬೇಕಾಗುತ್ತೆ. ಈಗ ನಾವು ಇದರಲ್ಲೇ ಇಲ್ಲಿಗೆ ಸ್ಟಿಚ್ ಮಾಡಿಬಿಟ್ರೆ ನಮ್ಮ ಶೋಲ್ಡರ್ ಟೈಟ್ ಆಗಿಬಿಡುತ್ತೆ ಫ್ರೆಂಡ್ಸ್, ಎಳಿತಾ ಇರುತ್ತೆ. ಶೋಲ್ಡರ್ ಇಂದ ಬ್ಲೌಸ್ ಇದು ಸ್ಲೀವ್ಸ್ ಎಳ್ದಂಗೆ ಅನ್ಕಂಫರ್ಟಬಲ್ ಆಗುತ್ತೆ. ಹಾಗಾಗಿ ನಾವು ಶೋಲ್ಡರ್ ಸ್ಟಿಚಿಂಗಿಗೆ ಎಷ್ಟು ಮಾರ್ಜಿನ್ ಬಿಡಬೇಕು, 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕಾಗುತ್ತೆ. ನೋಡಿ ಈ ರೀತಿ. ಆವಾಗ ಎಷ್ಟು ಬಂತು, 8 ಇಂಚಿಗೆ ಶೋಲ್ಡರ್ ನಮ್ದು ಬರ್ತಾ ಇದೆ. ಸೇಮ್ ಮೆಜರ್ಮೆಂಟು ನಾವು ಇಲ್ಲೂ ತಗೋಬೇಕಾಗುತ್ತೆ. ನೆಕ್ಸ್ಟ್ ಅಪ್ಪರ್ ಚೆಸ್ಟ್ ನಾವು ಡಮ್ಮಿ ಮೇಲೆ ತಗೊಂಡಿದ್ದು 37 ಬಂದಿದೆ. 37 ಈ ರೀತಿ ಹಾಫ್ ಮಾಡಿ, ಈ ರೀತಿ ಹಾಫ್ ಮಾಡಿ ಆವಾಗ 18.5 ಬರುತ್ತೆ. 18.5 ಮತ್ತೆ ಹಾಫ್ ಮಾಡಿಬಿಡ್ಬೇಕು. ಈ ರೀತಿ ಹಾಫ್ ಮಾಡೋದ್ರಿಂದ ನಮ್ದು 9.25 ಬರ್ತಾ ಇದೆ. ನೋಡಿ 9.25ಗೆ ಇಲ್ಲಿಗೆ ಮಾರ್ಕ್ ಹಾಕೋಣ. ಇದರಲ್ಲಿ ಎಕ್ಸ್ಟ್ರಾ ಲೂಸಿಂಗು 1 ಇಂಚ್. ಸ್ಲೀವ್ ಜಾಯಿಂಟ್ ಮಾಡಿದ್ರೆ 1 ಇಂಚ್ ಎಕ್ಸ್ಟ್ರಾ ಲೂಸಿಂಗ್ ಬಿಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲ ನಾವು ಸ್ಲೀವ್ಲೆಸ್ ಮಾಡ್ತಾ ಇದೀವಿ ಅಂದ್ರೆ 1/2 ಇಂಚ್ ಲೂಸಿಂಗು ನಡೆಯುತ್ತೆ. ಈಗ ನಾವು ವೆಸ್ಟ್ ತಗೋಣ. ಇವ್ರ ವೆಸ್ಟ್ ಬಂದು 13.5 ಬಂದಿದೆ ನಮ್ಮ ಡಬ್ಬಿ ಮೇಲೆ. ನೋಡಿ ಇಲ್ಲಿ ನಾನು 13 ಬರ್ದಿದ್ದೀನಿ. 13.5 ಬಂದಿದೆ. 30.5 ಈ ರೀತಿ 30.5 ಎಷ್ಟು ಬರುತ್ತೆ ನೋಡಿ. ಇದೇ ರೀತಿ ನೀವು ಮತ್ತೆ ಟೇಪನ್ನು ಹಾಫ್ ಮಾಡ್ಕೊಳ್ಳಿ. 13.5ಗೆ ಒಂದು ಹಾಫ್ ಮಾಡಿದ್ದೀನಿ. ಮತ್ತೆ 15.25 ಬರುತ್ತೆ. 15.25ಗೂ ನಾವು ಮತ್ತೆ ಹಾಫ್ ಮಾಡಿದ್ರೆ 7.5 7.25 ಇಂಚಿಗೆ 1 ಪಾಯಿಂಟ್ ಕಡಿಮೆ ಬರುತ್ತೆ ಫ್ರೆಂಡ್ಸ್. ಅದು ನಾನು ಇಲ್ಲಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಹಾಕೊಳ್ಳಿ. ಎಕ್ಸ್ಟ್ರಾ 1 ಇಂಚು ಇವು ಟಕ್ಸ್ಗೆ ನಾವು ಮಾರ್ಜಿನ್ ಹಾಕಬೇಕಾಗುತ್ತೆ. ಈಗ ಈ ಲೈನಿಗೆ ಈ ಲೈನ್ ನಾವು ಈ ರೀತಿ ಸೇರ್ಸೋಣ. ನೋಡಿ ಫ್ರೆಂಡ್ಸ್, ಈಗ ನಾವು ಅಪ್ಪರ್ ಚೆಸ್ಟ್ ಲೈನ್ ತಗೊಂಡಿದ್ದೀವಿ. ಅಪ್ಪರ್ ಚೆಸ್ಟ್ ಇಂದು ನಾವು ಮೆಜರ್ ತಗೊಂಡಿದ್ದೀವಿ, ವೆಸ್ಟ್ ತಗೊಂಡಿದ್ದೀವಿ. ಈಗ ನಾವು ಕ್ರಾಸ್ ಬ್ಯಾಕ್ ತೆಗಿಬೇಕಾಗುತ್ತೆ. ಕ್ರಾಸ್ ಬ್ಯಾಕ್ ತೆಗಿಬೇಕಂದ್ರೆ ನಮ್ಮ ಚಾನಲ್ ಅಲ್ಲಿ ನಿಮಗೆ ಪರ್ಫೆಕ್ಟ್ ಆದ ಒಂದು ಮೆಥಡ್ ಇಂದ ಕಟ್ಟಿಂಗ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಕಟ್ಟಿಂಗ್ಸ್ ನಲ್ಲಿ ನಾವು ಪ್ರತಿಯೊಂದು ಇವು ಕಾಲರ್ ನೆಕ್ ಬ್ಲೌಸಸ್ ಇರಲಿ, ಬೋಟ್ ನೆಕ್ ಬ್ಲೌಸಸ್ ಇರಲಿ, ಅದಕ್ಕೆ ನಾವು ಒಂದು ಮೆಥಡ್ ಅನ್ನೋದು ಇದೆ ಫ್ರೆಂಡ್ಸ್. ಆ ಮೆಥಡ್ ಇಂದ ನಾವು ಕ್ರಾಸ್ ಬ್ಯಾಕ್ ತೆಗೆಯೋದ್ರಿಂದ ಇಲ್ಲಿ ನಮಗೆ ಬ್ಯಾಕ್ ಸೈಡು ಎಲ್ಲಿ ವ್ರಿಂಕಲ್ಸ್ ಕಾಣೋದಿಲ್ಲ. ತುಂಬಾ ನೀಟಾಗಿ ಪರ್ಫೆಕ್ಟ್ ಆಗಿ ಬ್ಲೌಸ್ ಬರುತ್ತೆ. ಹಾಗಾದ್ರೆ ಆ ಮೆಥಡ್ ಅನ್ನು ಈಗ ನಾವು ಇಲ್ಲಿ ಮಾಡೋಣ. ನೋಡಿ, ಈಗ 9.25 ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದಿದೆ, 4th ಪಾರ್ಟ್. ಈ 4th ಪಾರ್ಟ್ ಅನ್ನ ನಾವು ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಇದು ನಮ್ದು 8ನೇ ಭಾಗ. ನೋಡಿ, ಇದು ಬಂದು ನಮ್ದು 4ನೇ ಭಾಗ. 4ನೇ ಭಾಗ ಮತ್ತೆ ಫೋಲ್ಡ್ ಮಾಡಿದಾಗ ಈ ರೀತಿ 8ನೇ ಭಾಗ ಬರುತ್ತೆ. ಈ 8ನೇ ಭಾಗಕ್ಕೆ ಒಂದು ಮಾರ್ಕ್ ಈ ರೀತಿ ಹಾಕಿ ಇದರಿಂದ ನಾವು 2.75 ಅಷ್ಟು ನಾವು ಇಲ್ಲಿ ಸೇರಿಸಬೇಕಾಗುತ್ತೆ. ಈ ಸೇರಿಸಿದ್ದಕ್ಕೆ ಈ ಶೋಲ್ಡರ್ ಇಂದ ನೋಡಿ, ನಾವಿಲ್ಲಿಗೆ ಶೋಲ್ಡರ್ ಡೌನ್ ತಗೊಂಡಿದೀವಲ್ಲ ಫ್ರೆಂಡ್ಸ್, ಈ ಶೋಲ್ಡರ್ ಡೌನ್ ಇಂದ ಇಲ್ಲಿಗೆ ಈ ರೀತಿ ಲೈನ್ ಹಾಕೋಣ. ಈ ರೀತಿ ಈ ಮೆಥಡ್ ಯೂಸ್ ಮಾಡಿ ನಾವು ಕಟ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇದಾಗಿದೆ. ಈಗ ನಾವು ಆರ್ಮೋಲ್ ಲೈನ್ ಡ್ರಾ ಮಾಡೋಣ. ಈ ರೀತಿ ಆರ್ಮೋಲ್ ಲೈನ್ ಡ್ರಾ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಆರ್ಮೋಲ್ ಲೈನ್ ಡ್ರಾ ಆಗಿದೆ. ನೆಕ್ಸ್ಟ್ ನಮ್ದು
ನೆಕ್ ವಿಡ್ತ್ ಹೇಗೆ ತೆಗಿಬೇಕು. ನೆಕ್ ವಿಡ್ತ್ ತೆಗೆಯೋದು ಒಂದು ಫಾರ್ಮುಲಾ ಇದೆ ಫ್ರೆಂಡ್ಸ್, ಅದ್ರ ಪ್ರಕಾರ ನಾವು ಮಾಡೋಣ. ನೆಕ್ ವಿಡ್ತ್ ನೋಡಿ, ಅಪ್ಪರ್ ಚೆಸ್ಟ್ ಇದ್ದು 37 ಇದೆ ನೋಡಿ. 37 ಡಿವೈಡೆಡ್ ಬೈ 12 ಈ ರೀತಿ ನಾವು ಡಿವೈಡೆಡ್ ಮಾಡೋಣ. ಎಷ್ಟು ಬರುತ್ತೆ ಅಂತ ನೋಡೋಣ. ನೋಡಿ, 37 ಡಿವೈಡೆಡ್ ಬೈ 12 ಇಸ್ ಈಕ್ವಲ್ ಟು 3 ಅಂದರೆ 3 ಬಂದಿದೆ. 3.08 ಬಂದಿದೆ ಅಂದರೆ 3 ಫ್ರೆಂಡ್ಸ್. ನಾವು 3ಕ್ಕೆ ಮಾರ್ಕ್ ಹಾಕೋಣ. ಈ ಶೋಲ್ಡರ್ ಲೈನ್ ನಾವು ಈಗ 3ಕ್ಕೆ ಮಾರ್ಕ್ ಹಾಕಬೇಕು. ಈ ಲೈನಿಂದ ಈ ಲೈನಿಗೆ ಶೋಲ್ಡರ್ ಡೌನ್ ಲೈನ್ ಇದೆಯಲ್ಲ, ಅಲ್ಲಿಗೆ ಸ್ಟ್ರೈಟ್ ಆಗಿ ಮಾರ್ಕ್ ಹಾಕೋಣ. ಇಲ್ಲಿ ನಾವು ಡೌನ್ನೆಸ್ ಎಷ್ಟು ತಗೋಬೇಕು? 1/2 ಇಂಚ್ ತಗೋಬೇಕಾಗುತ್ತೆ ಫ್ರೆಂಡ್ಸ್. ಈ 1/2 ಇಂಚಿಗೆ ನಾವು ಆರ್ಮೋಲ್ ಶೇಪರ್, ಎಲ್ಲರ ಹತ್ರ ಆರ್ಮೋಲ್ ಶೇಪರ್ ಇದ್ದೇ ಇರುತ್ತಲ್ಲ, ಇದರಿಂದ ಈ ರೀತಿ ಶೇಪ್ ಕೊಡಿ. ಆರ್ಮೋಲ್ ಎಷ್ಟು ಬಂದಿದೆ ಅನ್ನೋದು ನಾನು ನಿಮಗೆ ಇಲ್ಲಿ ತೋರಿಸಿಲ್ಲ. ಆರ್ಮೋಲ್ ನಮ್ದು ಎಷ್ಟಿದೆ, ನಮ್ಮ ಡಮಿದು 16.5 ಬಂದಿದೆ. 16.5 ಬಂದಿದೆ. ಈ 16.5 ಹೇಗೆ ಮೆಜರ್ ಮಾಡೋದಂತ ತೋರಿಸ್ತೀನಿ ನೋಡಿ. 16.5 ಈ ರೀತಿ ಹಾಫ್ ಮಾಡ್ಕೊಳ್ಳಿ. ಆವಾಗ ಎಷ್ಟು ಬರ್ತಾ ಇದೆ ನಮ್ದು? 8 ಇಂಚ್ 8.25 ಬರ್ತಾ ಇದೆ. ಇದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ನೋಡಿ. ನಾನು ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿಂದ ನಮ್ಮ ಸ್ಟಿಚಿಂಗ್ ಇಲ್ಲಿಂದ ಬರ್ತಲ್ಲ ನೋಡಿ, ಎಷ್ಟು ಬರ್ತಾ ಇದೆ. 8.25 ಬರ್ತಾ ಇದೆ. ಇದು ನಮ್ಮ ಆರ್ಮೋಲ್ ಟೈಟ್ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಅದು ಹೇಗೆ ಅಂತ ನೋಡೋಣ. ಇನ್ನೊಂದು ಸ್ವಲ್ಪ ಕೆಳಗಡೆಗೆ ನಾವು ಮಾರ್ಕ್ ಹಾಕೋಣ ನೋಡಿ. ಈ ರೀತಿ ಮಾರ್ಕ್ ಹಾಕಿ ಈಗ ಆರ್ಮೋಲಿಂದ ಲೈನ್ ಡ್ರಾ ಮಾಡೋಣ. ಲೈನ್ ಡ್ರಾ ಮಾಡಿದೀವಿ. ಈಗ ಮತ್ತೆ ಚೆಕ್ ಮಾಡಿ ನೋಡೋಣ. ನೋಡಿ, 8.25 ಇಲ್ಲಿಗೆ ಬರ್ತಾ ಇದೆ, ಪ್ಲಸ್ 1/2 ಇಂಚ್ ನೋಡಿ, ನಮ್ದು ಕರೆಕ್ಟ್ ಬರ್ತಾ ಇದೆ. ಈ ರೀತಿ ನಾವು ಮೆಜರ್ ಮಾಡ್ಕೊಳ್ಳೋದ್ರಿಂದ ಸ್ಲೀವ್ ನಮ್ದು ಟೈಟ್ ಆಗಲ್ಲ, ಲೂಸ್ ಆಗೋದಿಲ್ಲ, ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ನಾವು ಮೆಜರ್ ಮಾಡಿ ನೋಡ್ಬೇಕಾಗುತ್ತೆ. ಇದು ನಾನೀಗ ಕಟ್ ಮಾಡ್ಕೊಂತೀನಿ ನೋಡಿ ಫ್ರೆಂಡ್ಸ್. ಇದು ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿ ಕಟ್ ಆಗಿದೆ. ಈಗ ಸೆಂಟರ್ ನಾವು ಟಕ್ಸ್ ಪಾಯಿಂಟಿಗೆ ಮಾರ್ಕ್ ಹಾಕೋಣ. ಈ ರೀತಿ ಸೆಂಟರ್ ಮಾಡಿ ನಾವು 1 ಇಂಚಿಗೆ ಮಾರ್ಕ್ ಹಾಕಿದೀವಿ. ಇಲ್ಲೂ 1/2 ಇಂಚು, ಇಲ್ಲೂ 1/2 ಇಂಚು ಈ ರೀತಿ ಮಾಡಿ 4.5ಗೆ ಒಂದು ಮಾರ್ಕ್ ಹಾಕಿ ಈ ರೀತಿ. ಈಗ ನಾವು ಸ್ಕೇಲಿಂದ ಲೈನ್ ಹಾಕೋಣ. ಈ ರೀತಿ ಇದಕ್ಕೆ ಈ ರೀತಿ ಕಟ್ ಪಾಯಿಂಟ್ ಮಾಡೋಣ ಫ್ರೆಂಡ್ಸ್. ಕಾಲರ್ ಬ್ಲೌಸ್ ನಲ್ಲಿ ನಾವಿಲ್ಲಿ ಶೇಪ್ ತೆಗೆಯೋದಿಲ್ಲ, ಶೇಪ್ ತೆಗಿಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಈಗ ಇದ್ರ ಪ್ರಕಾರ ನಾವು ಫ್ರಂಟ್ ಪಾರ್ಟ್ ತೆಗೆಯೋದು ಹೇಗೆ ಅಂತ ನಾನು ನಿಮಗೆ ಈಗ ತಿಳಿಸ್ತೀನಿ ಫ್ರೆಂಡ್ಸ್. ಈಗ ಬ್ಯಾಕ್ ಪಾರ್ಟ್ ಪ್ರಕಾರ ಫ್ರಂಟ್ ಪಾರ್ಟಿಗೆ ಮಾರ್ಕ್ ಹಾಕೋಣ. ಫ್ರಂಟ್ ಪಾರ್ಟ್ ಮಾರ್ಕ್ ಹಾಕ್ಬೇಕಾದ್ರೆ ಫಸ್ಟಿಗೆ ನಾವು ಹುಪ್ಪಟ್ಟಿ ಐಪಟ್ಟಿಗೋಸ್ಕರ ಒಂದು ಮಾರ್ಕ್ ಹಾಕಬೇಕು. ಆ ಮಾರ್ಕ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಹುಪ್ಪಟ್ಟಿ ಲೈನು ಮಾರ್ಕ್ ಹಾಕಿದ್ದೀನಿ. ಈಗ ನೋಡಿ, ಇದ್ರ ಪ್ರಕಾರ ಈಗ ನಾವು ಕಟಿಂಗ್ ಹೇಗೆ ಮಾಡ್ಬೇಕಂತ ನೋಡೋಣ. ಫಸ್ಟ್ ನೋಡಿ, ನಾನು ಹುಕ್ ಪಾಯಿಂಟ್ ಬಿಟ್ಟು ಇದು ಮಾರ್ಕ್ ಹಾಕ್ತಾ ಇದ್ದೀನಿ. ಇದು ನೀವು ಗಮನ ಇಡಿ. ನಾನು ಪೇಪರ್ ಎಲ್ಲಿ ಇಡ್ತಾ ಇದ್ದೀನಿ, ಯಾಕಂದ್ರೆ ಇದನ್ನು ಬ್ರೌನ್ ಇದೆ ಪೇಪರ್, ಇದನ್ನು ಬ್ರೌನ್ ಇದೆ, ಹಾಗಾಗಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಹಾಗಾಗಿ ಫ್ರೆಂಡ್ಸ್ ನೋಡಿ, ಈ ಹುಕ್ ಮಾರ್ಜಿನ್ ಬಿಟ್ಟಿದ್ದೀನಲ್ಲ, ಅದು ಬಿಟ್ಟು ನಾನು ಪೇಪರ್ ಇಲ್ಲಿ ಮೆಜರ್ ತಗೊಂತಾ ಇದ್ದೀನಿ. ಈಗ ಈ ಲೈನ್ ಇದೆಯಲ್ಲ ಫ್ರೆಂಡ್ಸ್, ಈ ಲೈನಿಗೆ ಕರೆಕ್ಟಾಗಿ
ನಾವು ಲೈನು ಸ್ಟ್ರೈಟ್ ಆಗಿ ಹಾಕೋಣ. ನೋಡಿ ಈ ಲೈನ್ ಎಲ್ಲಿಗೆ ಬರ್ತಾ ಇದೆ ಅಲ್ಲಿಂದ ನಾವು ಸ್ಟ್ರೈಟ್ ಲೈನ್ ಹಾಕಬೇಕಾಗುತ್ತೆ. ನಾವು ಶೋಲ್ಡರ್ ಡೌನು ಎಷ್ಟು ತಗೊಂಡಿದ್ದೀವಿ ಅಷ್ಟೇ ಬ್ಯಾಕ್ ಸೈಡ್ ಇಂದ ಎಷ್ಟು ತೆಗೆದಿದ್ದೀವಿ ಅದು ಮಾರ್ಕ್ ಹೇಗಿದೆ ಅದು ಆಸ್ ಇಟ್ ಈಸ್ ಹಾಗೆ ಮಾರ್ಕ್ ಹಾಕೋಣ. ಇದು ಆರ್ಮೋಲ್ ಹೇಗಿದೆ ಇದನ್ನು ಆರ್ಮೋಲ್ ಶೇಪ್ ಆಸ್ ಇಟ್ ಈಸ್ ಹಾಗೆ ಇದನ್ನು ಮಾರ್ಕ್ ಹಾಕಬೇಕು. ವೆಸ್ಟಿಂದ ಒಂದು ಮಾರ್ಕ್ ಹಾಕೋಣ ಫ್ರೆಂಡ್ಸ್. ಇದು ಲಾಸ್ಟ್ ನಮಗೆ ಇದು ಯೂಸ್ ಆಗುತ್ತೆ. ಈಗ ಇದ್ರ ಪ್ರಕಾರ ಕಟಿಂಗ್ ಹೇಗೆ ಅಂತ ನೋಡೋಣ ಫ್ರೆಂಡ್ಸ್. ಫಸ್ಟ್ ನಾವು ಆರ್ಮೋಲ್ ಇದು ಬ್ಯಾಕ್ ಕ್ರಾಸ್ ಬ್ಯಾಕ್ ಇಂದಲ್ಲ ಫ್ರೆಂಡ್ಸ್, ಈಗ ಫ್ರಂಟ್ ಕ್ರಾಸ್ ಬ್ಯಾಕ್ ತೆಗಿಬೇಕು. ಅದು ಹೇಗೆ ಅಂತ ನೋಡೋಣ. ನೀವು ನನ್ನ ಚಾನಲ್ ಫಾಲೋ ಮಾಡಿದ್ದಿದ್ರೆ ನಿಮಗೆ ಹೇಗೆ ಅನ್ನೋದು ಗೊತ್ತಾಗುತ್ತೆ. ನೋಡಿ ಇದು ಬ್ಯಾಕ್ ಕ್ರಾಸ್ ಬ್ಯಾಕ್ ಇನ್ ಲೈನ್ ನಾನು ಇಲ್ಲಿ 0.75 ಅಷ್ಟು ಈ ರೀತಿ 0.75ಗೆ ಅಂದ್ರೆ 1 ಇಂಚಿಗೆ 2 ಪಾಯಿಂಟ್ಸ್ ಕಡಿಮೆ ಈ ರೀತಿ ಫ್ರಂಟ್ ಕ್ರಾಸ್ ಭಾಗಕ್ಕೋಸ್ಕರ ಮಾರ್ಕ್ ಹಾಕಿದ್ದೀನಿ. ಆರ್ಮೋಲ್ ಶೇಪರ್ ಇಂದ ಈ ರೀತಿ ಶೇಪ್ ಕೊಡೋಣ. ನಾವು ಫ್ರಂಟ್ ಕ್ರಾಸ್ ಬ್ಯಾಕು ತೆಗ್ದಿದ್ದೀವಿ ಫ್ರೆಂಡ್ಸ್. ಈಗ ನಾವು ಫಸ್ಟ್ ನಾವು ಹೈ ನೆಕ್ಗೆ ಲೈನ್ಸ್ ಕ್ರಿಯೇಟ್ ಮಾಡೋಣ. ಆಮೇಲೆ ನಾವು ಬಸ್ಟ್ ಪಾಯಿಂಟ್ಸ್ ಹೇಗೆ ಕಪ್ ವಿಡ್ತ್ ಹೇಗೆ ತಗೋಬೇಕು ಅನ್ನೋದು ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ನಾವು ಇದು ತಗೋ ಮುಂಚೆ ಫ್ರೆಂಡ್ಸ್ ನಾವು ಬ್ಯಾಕ್ ಪಾರ್ಟ್ ಇಂದು ಮೆಜರ್ ತಗೋಬೇಕಾಗುತ್ತೆ. ನೋಡಿ ಈ ವಿಡ್ತ್ ಎಷ್ಟು ಬಂದಿದೆ ನೋಡ್ಬೇಕಾಗುತ್ತೆ. ನಾವು ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿಂದ ನಮ್ಮ ಸ್ಟಿಚಿಂಗ್ ಲೈನ್ ಬರುತ್ತೆ. ನೋಡಿ ಈ ರೀತಿ ನಮ್ಮ ಸ್ಟಿಚಿಂಗ್ ಲೈನ್ ಬರುತ್ತೆ. ಹೀಗೆ ಇದು ಎಷ್ಟು ಬಂದಿದೆ ಅಂತ ನಾವು ಫಸ್ಟ್ ಮೆಜರ್ ಮಾಡಿ ನೋಡೋಣ. ನೋಡಿ ಈ ಸ್ಟಿಚಿಂಗ್ ಲೈನ್ ಇಂದ ಹೀಗೆ ಎಷ್ಟು 3.5 ಬರ್ತಾ ಇದೆ. ನೋಡಿ ನೀವು ನೋಡಿ 3.5 ಬರ್ತಾ ಇದೆ. ಈ 3.5 ಈ ಮಾರ್ಕ್ ಇಂದ ಇಲ್ಲಿಗೆ ಒಂದು ಮಾರ್ಕ್ ಹಾಕಿ ಎಕ್ಸ್ಟ್ರಾ ಇದಂತೂ ನಮ್ದು ಸ್ಟಿಚಿಂಗ್ ನಮ್ದು ಹೈ ನೆಕ್ಗೋಸ್ಕರ ಲೆಂತ್ ಆಗಿದೆ. ಈಗ ಇದು ನಾವು ಸ್ಟಿಚ್ ಮಾಡಕ್ಕೆ ಮಾರ್ಜಿನ್ ಬೇಕಲ್ವಾ, ಅದಕ್ಕೆ ಎಕ್ಸ್ಟ್ರಾ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಫ್ರೆಂಡ್ಸ್ ಈ ರೀತಿ ಹಾಕಬೇಕಾಗುತ್ತೆ. ನೋಡಿ ಈಗ ಇದ್ರದ್ದು ಬ್ಯಾಕ್ ಪಾರ್ಟ್ ಇಂದ ನಮ್ದು ಆಗಿದೆ. ಈಗ ಇದ್ರ ಪ್ರಕಾರ ಮಾಡೋದು ಹೇಗೆ ಅಂತ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಈಗ ಇದಕ್ಕೆ ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಹಾಕೋಣ. ನೋಡಿ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಹಾಕಿದೀವಿ. ಈಗ ಶೋಲ್ಡರ್ ಫ್ರಂಟ್ ಶೋಲ್ಡರ್ ಡೌನು ಸ್ವಲ್ಪ ತೆಗಿಬೇಕಾಗುತ್ತೆ ಫ್ರೆಂಡ್ಸ್. ನಾನು ಸ್ವಲ್ಪ ಡೌನ್ ತೆಗಿತಾ ಇದ್ದೀನಿ. ಯಾವಾಗಲೂ ಬ್ಯಾಕ್ ಇಂದ ಫ್ರಂಟ್ ಶೋಲ್ಡರ್ ಡೌನ್ ಬರುತ್ತೆ, ಹಾಗಾಗಿ ಸ್ವಲ್ಪ ಡೌನ್ ತೆಗಿಯೋಣ ನಾವು. ನೆಕ್ಸ್ಟ್ ಫ್ರೆಂಡ್ಸ್ ನಾವೀಗ ಇಲ್ಲಿ ಸ್ಟ್ರೈಟ್ ಆಗಿ ಮಾರ್ಕ್ ಹಾಕಿದೀವಲ್ಲ, ಇದು ಸ್ಟ್ರೈಟ್ ಆಗಿ ಮಾರ್ಕ್ ಹಾಕೋದ್ರಿಂದ ಇದು ಪರ್ಫೆಕ್ಟ್ ಆಗಿ ಬ್ಯಾಕ್ ಸೈಡ್ ಈ ರೀತಿ ಬೆಂಡ್ ಆಗಿ ಬರುತ್ತೆ. ಬ್ಯಾಕ್ ನಮ್ ನೆಕ್ ಮೇಲೆ ಅದು ಪರ್ಫೆಕ್ಟ್ ಆಗಿ ಬರೋದಿಲ್ಲ. ಇದಕ್ಕೆ ಒಂದು ಟ್ರಿಕ್ ಇಂದ ನಾವು ಅಡ್ಜಸ್ಟ್ಮೆಂಟ್ ಮಾಡೋಣ. ನೋಡಿ ಇದಕ್ಕೆ ಒಂದು 1/2 ಇಂಚ್ ಹೀಗೆ ಒಂದು ಮಾರ್ಕ್ ಹಾಕೊಳ್ಳಿ. ಈ 1/2 ಇಂಚಿಂದ ಇದಕ್ಕೆ ಈ ರೀತಿ ಸ್ವಲ್ಪ ಕ್ರಾಸ್ ಆಗಿ ಒಂದು ಲೈನ್ ಹಾಕಬೇಕಾಗುತ್ತೆ. ಇದು ಸ್ವಲ್ಪ ಕ್ರಾಸ್ ಆಗಿದೆಯಲ್ವಾ, ಈ ಕ್ರಾಸ್ ಲೈನ್ ನಮ್ದು ಸ್ಟಿಚಿಂಗ್ ಲೈನ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಇದ್ರ ಮೇಲೆ ಬರಿತೀನಿ. ಇದು ನಮ್ದು ಸ್ಟಿಚಿಂಗ್ ಲೈನ್, ನಮ್ದು ಇದು ಸ್ಟಿಚಿಂಗ್ ಲೈನ್ ಆಗಿರುತ್ತೆ. ಈಗ ನಮ್ದು ಇದರಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕಾಗುತ್ತೆ. ನೋಡಿ ಈ ರೀತಿ ನಾವು 1/2 ಇಂಚ್ ಅಷ್ಟು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಈ ರೀತಿ ಹಾಕಬೇಕಾಗುತ್ತೆ. ನಾವು ಕಟಿಂಗ್ ಮಾಡಬೇಕಾದ್ರೆ ಈ ರೀತಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಹಾಕಬೇಕು. ನೆಕ್ಸ್ಟ್ ನಾನು ನಿಮಗೆ ಬೇರೆ ಕಲರ್ ಪೆನ್ ತಗೊಂಡಿದ್ದೀನಿ ನಿಮಗೆ ಗೊತ್ತಾಗ್ಲಿ ಅಂತ. ಇದು ನಮ್ದು ಸ್ಟಿಚಿಂಗ್ ಲೈನ್ ಆಗಿರುತ್ತೆ, ಇದು ನಮ್ದು ಕಟ್ಟಿಂಗ್ ಲೈನ್ ಆಗಿರುತ್ತೆ. ನಾವು ಸೀಸರಿಂದ ಇಲ್ಲಿಂದ ಕಟ್ ಮಾಡಬೇಕಾಗುತ್ತೆ ಫ್ಯಾಬ್ರಿಕ್ ಅನ್ನ. ನೋಡಿ ಈಗ ಇಲ್ಲಿಂದ ಮೀಡಿಯಂ ನಾವು ತಗೊಳೋದು 1.25 ಅಷ್ಟು ನಾವು ಮಿನಿಮಮ್ ತಗೊಂತೀವಿ ಫ್ರೆಂಡ್ಸ್. ನಮ್ದು ಬ್ಯಾಕ್ ಕವರ್ ಆಗಿ ಬರ್ಬೇಕಲ್ಲ ಕ್ಲಾತ್, ನಮ್ದು ಈ ಕ್ಲಾತ್ ಇಂದಾನೆ ನಮ್ಮ ಬ್ಯಾಕ್
ನೆಕ್ ಹತ್ರ ಕವರ್ ಆಗಿ ಬರುತ್ತೆ. ಆ ಕ್ಲಾತ್ ಬಿಡ್ತು ನಾವು 0.25 ಎಷ್ಟು ಬರುತ್ತೆ, 1.25 ಇಷ್ಟು ಬರುತ್ತೆ. ಇದಕ್ಕೆ ನೋಡಿ ನಾವು ಈ ಕ್ರಾಸ್ ಲೈನ್ ಇಂದ ಮಾರ್ಕ್ ಹಾಕ್ತಾ ಇದ್ದೀವಿ ನೋಡಿ, ಇಲ್ಲಿಂದ ಅಲ್ಲ ಇಲ್ಲಿಂದ, ಇದು ನಮ್ದು ಅವಶ್ಯಕತೆ ಇಲ್ಲ. ಇಲ್ಲಿಂದ 0.25 ಇಲ್ಲಿಗೊಂದು ಮಾರ್ಕು, 0.25 ಇಲ್ಲಿಗೊಂದು ಮಾರ್ಕ್, ಈ ರೀತಿ ಮಾರ್ಕ್ ಹಾಕಬೇಕಾಗುತ್ತೆ ನೋಡಿ. ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕ್ತಾ ಇದ್ದೀನಿ. ಆಗಿದೆಯಲ್ವಾ? ಈಗ ಇದಕ್ಕೂ ನಾವು ಸ್ಟಿಚಿಂಗ್ ಮಾರ್ಜಿನ್ ಹಾಕ್ಬೇಕಾಗುತ್ತೆ. ಈಗ ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚ್ ತಗೋಬೇಕಾ? ಇಲ್ಲ, 0.25 ಅಷ್ಟೇ ತಗೋಬೇಕಾಗುತ್ತೆ. ಇಲ್ಲಿ ತಗೊಳಷ್ಟು ಇಲ್ಲಿ ತಗೊಳೋದಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಇಲ್ಲಿಂದ ನಮ್ ನೆಕ್ ವಿಡ್ತ್ ನಮ್ಗೆ ಇಲ್ಲಿ ಬರುತ್ತೆ. ಹಾಗಾಗಿ ನಾವು 1/2 ಇಂಚ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ. 25 ಅಂದ್ರೆ 2 ಲೈನ್ ಅಷ್ಟು ನಾವು ತಗೋಬೇಕಾಗುತ್ತೆ. ಈ ರೀತಿ ನಾವು ಮಾರ್ಕ್ ಹಾಕೋಣ ನೋಡಿ. ಈ ರೀತಿ ನೀವು ಟೇಪಿಂದ ಮೆಜರ್ ಹಾಕಂತ ಬರ್ಬೋದು ಈ ರೀತಿ. ಈಗ ನಮ್ದಿದು 3.5 ಇಲ್ಲಿಗೆ ಬಂದಿದೆಯಲ್ಲ ನೋಡಿ, ನಿಮ್ಗೆ ಗೊತ್ತಾಗಿಲ್ಲ ಅಂತ 3.5 ಪ್ಲಸ್ ನಾವು 1/2 ಇಂಚ್ ಆ್ಯಡ್ ಮಾಡಿದ್ವಿ, ಆವಾಗ ನಮ್ಗಿದೆಲ್ಲೂ 4th ಇಲ್ಲಿಗೆ ಬಂದಿದೆ. ಈ ರೀತಿ ಇಲ್ಲೂ ಅಷ್ಟೇ ತಗೋಬೇಕು, 4th ಇಲ್ಲಿಗೆ ತಗೋಬೇಕಾಗುತ್ತೆ. ಈಗ ನಾವು ಸ್ಕೇಲಿಂದ ಈ ರೀತಿ 90 ಡಿಗ್ರಿ ಆಗುತ್ತೆ. ಸ್ವಲ್ಪ ಕ್ರಾಸ್ ಬಂದಿದೆಯಲ್ಲ ಫ್ರೆಂಡ್ಸ್, ಈ ರೀತಿ ಇದು ನೋಡಿ, ಇದು ನಮ್ದು ಸ್ಟಿಚಿಂಗ್ ಲೈನು. ನಾನು ಬೇರೆ ಕಲರ್ ಪೆನ್ನಿಂದ ಮಾರ್ಕ್ ಹಾಕ್ತಾ ಇದ್ದೀನಿ ನಿಮಗೆ ಗೊತ್ತಾಗ್ಲಿ ಅಂತ ಫ್ರೆಂಡ್ಸ್. ನೋಡಿ, ಇದು ನಮ್ದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಟ್ಟಿದ್ ಲೈನು. ಇದು ನಮ್ದು ಪರ್ಫೆಕ್ಟ್ ಆಗಿ ನಮಗೆ ಕಾಣೋ ಲೈನ್ ಆಗಿರುತ್ತೆ. ಇದು ನಮ್ದು ಕಟಿಂಗ್ ಲೈನ್ ಆಗಿರುತ್ತೆ. ಇದು ನಮ್ದು ಸ್ಟಿಚಿಂಗ್ ಲೈನ್ ಆಗಿರುತ್ತೆ ಫ್ರೆಂಡ್ಸ್. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇದ್ರ ಪ್ರಕಾರ ನಾವೀಗ ನೋಡಿ, ನಾವು ಇದಂತೂ ಕಂಪ್ಲೀಟ್ ಆಗಿದೆ. ಇದ್ರ ಪ್ರಕಾರ ನೆಕ್ ಲೆಂತ್ ಎಷ್ಟು ತಗೋಬೇಕು. ನಾರ್ಮಲ್ ನಾವು ಬ್ಲೌಸಸ್ ನಲ್ಲಿ 7 ಇಂಚು 8 ಇಂಚು 6 ಇಂಚು ಈ ರೀತಿ ತಗೊಂತೀವಿ. ಈ ರೀತಿ ಹೈ ನೆಕ್ ಬ್ಲೌಸಸ್ ಅಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡ್ರು ಏನು ಪ್ರಾಬ್ಲಮ್ ಬರೋದಿಲ್ಲ, ಯಾಕಂದ್ರೆ ಕಂಪ್ಲೀಟ್ ಬ್ಯಾಕ್ ಕವರ್ ಆಗಿರುತ್ತೆ. ಹಾಗಾಗಿ ನೆಪ್ಪು ಡೀಪ್ ಕಾಣೋ ಚಾನ್ಸ್ ಇರೋದಿಲ್ಲ. ಹಾಗಾಗಿ ನಾನು ನೋಡಿ, ನಾನು ಎಲ್ಲಿಂದ ಮಾರ್ಕ್ ತಗೊಂತಾ ಇದ್ದೀನಿ, ಈ ರೀತಿ ನಾನು 8 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ ಈ ರೀತಿ 8 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಈಗ ನಾವು ನೆಕ್ ಇದರಲ್ಲಿ ನಾವು ನೆಕ್ ಪಾಟ್ ಶೇಪ್ ತಗೋಬಹುದು, ಸ್ವೀಟ್ ಹಾರ್ಟ್ ತಗೋಬಹುದು, ರೌಂಡು ತೆಗಿಬಹುದು. ಸ್ವಲ್ಪ ಇಲ್ಲಿಂದ ಈ ರೀತಿ ಬೆಂಡ್ ಮಾಡಿ ತಗೋಬೇಕಾಗುತ್ತೆ. ಲೀವ್ ಶೇಪು ತಗೋಬಹುದು. ನಾವು ನಮ್ಮ ಅನಿಸಿಕೆ ಪ್ರಕಾರ ಅಲ್ಲ, ಕಸ್ಟಮರ್ ಅನಿಸಿಕೆ ಪ್ರಕಾರ ಅವ್ರಿಗೆ ಯಾವ ನೆಕ್ ಇಷ್ಟ ಆಗುತ್ತೋ ಅದ್ರ ಪ್ರಕಾರ ನಾವು ಇದರಲ್ಲಿ ನೆಕ್ ತಗೋಬಹುದು. ನಾನು ಇದರಲ್ಲಿ ಒಂದು ಲೀವ್ ಶೇಪ್ ನಾನು ನಿಮಗೆ ತೋರಿಸ್ತಿದ್ದೀನಿ. ಲೀವ್ ಶೇಪ್ ಅಂದ್ರೆ ನೋಡಿ, ಈ ರೀತಿ ನೆಕ್ ತೆಗಿಯೋದು ಹೇಗೆ ಅಂತ ನೋಡೋಣ. ಅದು ಯಾವ ರೀತಿ ಹಾಕ್ಬೋದು ಅಂತ ನಾನು ನಿಮಗೆ ಒಂದು ಟ್ರಿಕ್ ಪ್ರಕಾರ ಈಸಿಯಾಗಿ ಬರಲಿ ಅಂತ ನಾನು ನಿಮಗೆ ಈಗ ಅದು ತೋರಿಸ್ತೀನಿ ನೋಡಿ. ಇಲ್ಲಿಂದ ನಾವು ಈ ಮಾರ್ಕ್ ಹಾಕಿದೀವಲ್ಲ, ನಾವಿಲ್ಲಿ ಕಟ್ಟಿಂಗ್ ಮಾರ್ಕ್ ಹಾಕಿದೀವಿ, ಅಲ್ಲಿಂದ 2 ಇಂಚ್ ಬರ್ತಾ ಇದೆಯಲ್ವಾ. ಈ 2 ಇಂಚ್ ಎಲ್ಲಿ ಮಟ್ಟ ಬರ್ತಾ ಇದೆ ಅಲ್ಲಿಗೆ ಈ ರೀತಿ ಲೈನ್ ಹಾಕೊಳ್ಳಿ. ಎಲ್ಲಿಗೆ 2 ಇಂಚ್ ನೋಡಿ, ಈ ಮಾರ್ಕಿಂದ ಈ 2 ಇಂಚ್ ಎಲ್ಲಿಗೆ ಬರ್ತಾ ಇದೆ ಅಲ್ಲಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಬಂದಿದೆಯಲ್ಲ ಫ್ರೆಂಡ್ಸ್. ಇದಕ್ಕೆ ಆರ್ಮೋಲ್ ಶೇಪರಿಂದ ತೋರಿಸ್ತೀನಿ ನಿಮ್ಗೆ, ಆವಾಗ ಈಸಿಯಾಗಿ ಆಗುತ್ತೆ. ಎಲ್ಲರ ಕಡೆ ಮಲ್ಟಿಪಲ್ ಕರ್ವ್ ಅಂದ್ರೆ ಈ ಸ್ಕೇಲ್ಗೆ ನಾವು ಮಲ್ಟಿಪಲ್ ಕರ್ವ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಎಲ್ಲರ ಕಡೆ ಇರೋದಿಲ್ಲ, ಹಾಗಾಗಿ ನಾನು ನಾರ್ಮಲ್ ಇದರಿಂದಾನೇ ತೋರಿಸ್ತೀನಿ. ಈ ರೀತಿ ಶೇಪ್ ಕೊಟ್ಟಿದ್ದೀನಿ. ಈಗ ನೆಕ್ ಲೆಂತ್ ನಾವು 8 ಇಂಚ್ ತಗೊಂಡಿದೀವಲ್ಲ, ನೆಕ್ ಬಿಡ್ತು ಎಷ್ಟು ತಗೋಬೇಕಾಗುತ್ತೆ. ಈಗ ನಾವು ನಾರ್ಮಲ್ ಓಪನ್ ನೆಕ್ ಬ್ಲೌಸಸ್ ಅಲ್ಲಿ ಈಗ ಶೋಲ್ಡರ್ ಅಲ್ಲಿ ಎಷ್ಟು ತಗೊಂಡಿರ್ತೀವೋ ಬಿಡ್ತು, ಅದಕ್ಕೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ತಗೊಂತೀವಿ. ಹೈ ನೆಕ್ ಬ್ಲೌಸಸ್ ಅಲ್ಲಿ ಹೇಗೆ ತೆಗೆಯೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತಲ್ವಾ. ಆ ಕನ್ಫ್ಯೂಸ್ ನಾನೀಗ ಕ್ಲಿಯರ್ ಮಾಡ್ತೀನಿ ನೋಡಿ. ಇಲ್ಲಿ ಎಷ್ಟು ಬರ್ತಾ ಇದೆ, 1.5 ಬರ್ತಾ ಇದೆಯಲ್ವಾ. ಈ 1.5 ಇಂಚ್ಗೆ ಇಲ್ಲಿ ಎಕ್ಸ್ಟ್ರಾ 1.5 ಆ್ಯಡ್ ಮಾಡ್ಬೇಕಾ, ಆವಾಗ 3 ಇಂಚ್ ಬರುತ್ತೆ. ಈ ರೀತಿ 3 ಇಂಚಿಗೆ ಒಂದು ಮಾರ್ಕ್ ಹಾಕೋಣ.
ಈ ರೀತಿ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಮಾರ್ಕ್ ಹಾಕಿ ಈಗ ಹೀಗೆ ಶೇಪ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೆ ಈ ಶೇಪ್ ಕಾಣಿಸ್ತಾ ಇದೆಯೋ ಇಲ್ಲೋ ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿ, ಇದಕ್ಕೆ ನಾನೊಂದು ಡಾರ್ಕ್ ಪೆನ್ನಿಂದ ಈ ರೀತಿ ಮಾರ್ಕ್ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಶೇಪ್ ಕೊಟ್ಟಿದ್ದೀನಿ. ಇದೇ ಅಲ್ಲ, ನಿಮ್ಗೆ ಯಾವುದಾದ್ರೂ ಶೇಪ್ ನಿಮ್ಮ ಕಸ್ಟಮರ್ ಡಿಮ್ಯಾಂಡ್ ಮೇಲೆ ನಾವು ಮಾಡ್ಬೋದು. ಈಗ ಇದ್ರ ಪ್ರಕಾರ ನಾವು ಇದು ಕಟ್ ಮಾಡಬೇಕಾಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಶೋಲ್ಡರ್ದು ಇದು ಹೈ ನೆಕ್ಕಿಂದು ನಾವು ಅಡ್ಜಸ್ಟ್ಮೆಂಟ್ ಮಾಡಿದ್ವಿ, ನೆಕ್ಕು ನಾವು ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಈಗ ನಾವು ಬಸ್ಟ್ ಕ್ರಿಯೇಟ್ ಮಾಡಬೇಕಲ್ಲ. ಬಸ್ಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿಂದ ನೋಡಿ, ನಾವು ಓಪನ್ ನೆಕ್ನಲ್ಲಿ ಇಲ್ಲಿಂದ ಮೆಜರ್ ಮಾಡ್ತೀವಿ. ಹೈ ನೆಕ್ ಅಲ್ವಾ ಇದು. ಇವ್ರದ್ದು ಫುಲ್ ಬಸ್ಟ್ 38 ಇದೆಯಲ್ಲ ಫ್ರೆಂಡ್ಸ್, 38 ಫುಲ್ ಬಸ್ಟ್ ಇದೆ. ಇವ್ರದ್ದು 11 ಇಂಚಿಗೆ ಬರುತ್ತೆ ಬಸ್ಟ್ ಹೈಟ್. ಇದಕ್ಕೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಣ. ಲೈನ್ ಆಗಿದೆ. ಈಗ ನಾನು ಬಸ್ಟ್ ಕ್ರಿಯೇಟ್ ಮಾಡೋದು ಈಸಿಯಾಗಿ ನೋಡೋಣ. ಈಗ ನಮಗೆ ಕ್ಯಾಲ್ಕುಲೇಟರ್ ಇಂದ ಮಾಡಬೇಕಾಗುತ್ತೆ. ನೋಡಿ, ಬಸ್ಟ್ ಸೆಂಟರ್ ತೆಗಿಬೇಕು. ಬಸ್ಟ್ ಸೆಂಟರ್ ಹೇಗೆ ತೆಗಿಯೋಣ? 38 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 3.8 ಬಂದಿದೆ. ನೋಡ್ಬೋದು ನೀವು, 3.8 ಬಂದಿದೆ. ಈ 3.8 ಅನ್ನ ಅಂದ್ರೆ 3/4 ಬರುತ್ತೆ ಫ್ರೆಂಡ್ಸ್. 3/4ಗೆ ಇಲ್ಲಿಗೊಂದು ಮಾರ್ಕ್ ಹಾಕೋಣ. ನೋಡಿ, ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ನಾನು 3/4 ತಗೊಂಡಿದ್ದೀನಿ. ಇಲ್ಲಿ ನಾನು 3ವರೆಗೆ 1, 3ವರೆ, 3 ಹೀಗೂ ತಗೋಬಹುದು. ನಾನು 3.25 ತಗೋಬಹುದು. 3ಕ್ಕೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ 3/4 ಇದೆ. ಇಲ್ಲಿ ನಾನು 3 ಇಂಚು ತಗೊಂಡಿದ್ದೀನಿ. ನೆಕ್ಸ್ಟ್ ಈ ಲೈನಿಗೆ ಈ ಲೈನು ಸೇರಿಸಬೇಕು. ಈ ರೀತಿ ಸೇರಿಸಿದೀವಲ್ಲ. ನಾವು ಈಗ ಕಪ್ ವಿಡ್ತ್ ತಗೋಣ. ಕಪ್ ವಿಡ್ತ್ ನಾವು ನೋಡಿ, ಇಲ್ಲಿ ನಾನು ಕಪ್ ಸೆಂಟರ್ ತಗೊಂಡಿದ್ದೆ 3 ಅಂದ್ರೆ 4 ಇಂಚಿಗೆ 2 ಪಾಯಿಂಟ್ಸ್ ಕಡಿಮೆ ಇಲ್ಲಿ ನಾನು ತಗೊಂಡಿದ್ದೆ. ಇಲ್ಲಿ ನಾನು 3ವರೆ ತಗೊಂತಾ ಇದ್ದೀನಿ ಫ್ರೆಂಡ್ಸ್. ಈ 3ವರೆಗೆ ಇಲ್ಲಿಂದ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಣ. ಅಂದ್ರೆ ಈ ರೀತಿ ಸ್ಟ್ರೈಟ್ ಹಾಕಿ ಮತ್ತೆ ಕ್ರಾಸ್ ತಗೋಬೇಕಾಗುತ್ತೆ. ಈ ರೀತಿ ಕ್ರಾಸ್ಗೆ ಒಂದು ಮಾರ್ಕ್ ಹಾಕೋಣ. ಈ ರೀತಿ ನೋಡಿ, ಕ್ರಾಸ್ ಆಗಿ ಒಂದು ಮಾರ್ಕ್ ಹಾಕಿದ್ದೀನಿ. ಈಗ ನಮ್ಮ ಆರ್ಮೋಲ್ ಶೇಪರಿಂದ ಈ ರೀತಿ ಶೇಪ್ ಕೊಡ್ಬೇಕಲ್ಲ ಫ್ರೆಂಡ್ಸ್. ಈ ರೀತಿ ಶೇಪ್ ಕೊಡೋಣ. ನೋಡಿ, ಈಗ ಅಡ್ಜಸ್ಟ್ಮೆಂಟ್ ಮಾಡಿ ಈ ರೀತಿ ನೋಡಿ, ಈ ರೀತಿ ಮಾಡಬೇಕಾಗುತ್ತೆ. ಈಗ ಈ ಲೈನನ್ನು ಈ ಆರ್ಮೋಲ್ ಅಲ್ಲಿ ನಾವು ಈ ರೀತಿ ಸೇರ್ಸೋಣ. ಇದು ನಾನು ಪ್ರಿನ್ಸೆಸ್ ಕಟ್ ನಲ್ಲಿ ಕನ್ವರ್ಟ್ ಮಾಡಿದ್ದೀನಿ. ಇದು ಕಟೋರಿಯಲ್ಲೂ ಆಗ್ಬೋದು, 4 ಟಕ್ಸ್ ನಲ್ಲೂ ಮಾಡ್ಬೋದು, 3 ಡಾಟ್ಸ್ ಅಲ್ಲೂ ಮಾಡ್ಬೋದು,
ಪ್ರಿನ್ಸಸ್ ಕಟ್ನಲ್ಲೂ ಮಾಡ್ಬೋದು ಫ್ರೆಂಡ್ಸ್. ನಮ್ಮ ಕಸ್ಟಮರ್ ಡಿಮ್ಯಾಂಡ್ ಮೇಲೆ ನಾವು ಮಾಡ್ಬೋದು. ನಾನೀಗ ನಿಮಗೆ ಡಮಿ ಮೇಲೆ ತೋರಿಸ್ತಿದ್ದೀನಲ್ಲ, ಹಾಗಾಗಿ ನಾನು ಪ್ರಿನ್ಸಸ್ ಕಟ್ ತಗೊಂಡಿದ್ದೀನಿ. ಈಗ ಇದು ಮೆಜರ್ಮೆಂಟ್ ಮಾಡಿ ನೋಡೋಣ ಎಷ್ಟು ಬಂದಿದೆ ಅಂತ. ಈ ಲೈನ್ ನಮ್ಮದು ಕರೆಕ್ಟ್ ಲೈನ್ ಬಂದಿದೆ. ಇದು ಬಂದು ಎಷ್ಟು ಬಂದಿದೆ ಅಂತ ಈ ರೀತಿ ಮೆಜರ್ ಮಾಡ್ಕೊಳ್ಳಿ. 6 ಬಂದಿದೆ. ಈ 6ಗೆ ಇಲ್ಲಿ ಮಾರ್ಕ್ ಹಾಕೋಣ. ಇಲ್ಲಿ ಈ ರೀತಿ ಒಂದು ಮಾರ್ಕು. ಈಗ ಬ್ಯಾಕ್ ಪಾರ್ಟ್ ಪ್ರಕಾರ ಇದು ನಮ್ದು ಸ್ಟ್ರೈಟ್ ಫ್ರಂಟ್ ಪಾರ್ಟ್ ಎಷ್ಟು ಎಲ್ಲಿಗೆ ಬಂದಿದೆ ಅಂತ ಈ ರೀತಿ ಇಲ್ಲಿಗೆ ಈ ರೀತಿ ಮಾರ್ಕ್ ಹಾಕಿ ನೋಡ್ಬೇಕಾಗುತ್ತೆ. ಇಲ್ಲಿಗೆ ಬರ್ತಾ ಇದೆ ನಮ್ಮ ಮಾರ್ಕು. ಈಗ ಮೆಜರ್ಮೆಂಟ್ ಮಾಡಿ ನೋಡ್ಬೇಕಾಗುತ್ತೆ. ನಮ್ದು 13.5 ನಲ್ಲಿ ಫೋರ್ತ್ ಪಾರ್ಟ್ ಬಂದು 7ವರೆಗೆ 1 ಪಾಯಿಂಟ್ ಎಕ್ಸ್ಟ್ರಾ ಬಂದಿದೆ. ಅದು ನೋಡಿ ಎಲ್ಲಿಗೆ ಬರ್ತಾ ಇದೆ ಅಂತ ಈ ರೀತಿ ನಾವು ಮೆಜರ್ ಮಾಡಬೇಕು. ನೋಡಿ ಇಲ್ಲಿ 3 ಇಂಚಿಗೆ 1 ಪಾಯಿಂಟ್ ಇಲ್ಲಿ ಕಡಿಮೆ ಬಂದಿದೆ. ಇದೇ ತಗೊಂಡು ಬಂದು 7ವರೆಗೆ 1 ಪಾಯಿಂಟ್ ಎಕ್ಸ್ಟ್ರಾ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಗೀಗ ಮಾರ್ಕ್ ಹಾಕಬೇಕು ಫ್ರೆಂಡ್ಸ್. ಸ್ಕೇಲ್ ತಗೊಂಡು ಈ ರೀತಿ ಮಾರ್ಕ್ ಹಾಕೋಣ. ಈ ಲೈನು ಇದರಲ್ಲಿ ಸೇರಿಸಬೇಕು. ಸ್ವಲ್ಪ ಈ ರೀತಿ ಕ್ರಾಸ್ ಆಗಿ ಒಂದು ಲೈನ್ ಹಾಕೋಣ. ಇದು ನಮ್ದು ಪರ್ಫೆಕ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ನಮ್ದು ಫ್ರಂಟ್ ಪಾರ್ಟು ರೆಡಿ ಆಗಿದೆ. ಈಗ ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಕಟ್ ಆಗಿದೆ ನಮ್ಮ ಫ್ರಂಟ್ ಪಾರ್ಟು. ಇದ್ರ ಪ್ರಕಾರ ಫ್ಯಾಬ್ರಿಕ್ ಕಟಿಂಗ್ ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, ನಾನೀಗ ಪ್ಯಾಟರ್ನ್ ಅನ್ನು ಐರನ್ ಮಾಡ್ಕೊಂಡಿದ್ದೀನಿ, ಪ್ರೆಸ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ಕೋರು ಈ ಸೈಡ್ ಬಂದಿದೆ. ಆಪೋಸಿಟ್ ಸೈಡ್ ಬರೋದಿಕ್ಕೆ ಪಿಕ್ಚರ್ಸ್ ಈ ಸೈಡ್ ಇದಾವೆ. ನಾವು ಪಿಕ್ಚರ್ಸ್ ಯಾವ ಸೈಡ್ ಇದಾವೋ ಆ ಸೈಡ್ ಪ್ಯಾಟರ್ನ್ ಕಟ್ ಮಾಡಬೇಕಾಗುತ್ತೆ. ಆವಾಗ ನಾವು ಫ್ಯಾಬ್ರಿಕ್ ಯಾವ ಸೈಡ್ ಇದೆ ಅಂತ ನೋಡಕ್ ಆಗೋದಿಲ್ಲ ಫ್ರೆಂಡ್ಸ್. ಕೋರು ಯಾವ ಸೈಡ್ ಬಂದಿದೆ ಅಂತ. ಇಲ್ಲ ಪ್ಲೈನ್ ಫ್ಯಾಬ್ರಿಕ್ ಇಂದೆ ನಮ್ಮ ಆಪೋಸಿಟ್ಗೆ ನಾವು ಹಾಕೋಬಹುದು. ನೋಡಿ, ನಾನು ಬ್ಯಾಕ್ ಒಂದು ನೆಕ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೆಕ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಬ್ಯಾಕ್ ನೆಕ್ ಬೇಕಾದ್ರೂ ಹಾಕ್ಬೋದು, ಬೇಡ ಅಂದ್ರೆ ತೆಗಿಬಹುದು. ಇಲ್ಲಿಂದ ಹೀಗೂ ತಗೋಬಹುದು. ನೋಡಿ, ನಾನು ಇಲ್ಲಿಗೆ 12 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲ ನಾವು ಇಲ್ಲಿ ಬ್ಯಾಕ್ ಸೈಡ್ ಇಂದಾನು ತಗೋಬಹುದು. ಅಂದ್ರೆ ಹತ್ತತ್ರ 3.5 ನೋಡ್ರಿ 3.5 ಬಂದಿದೆ. ಇಲ್ಲಿಂದ ಇಲ್ಲಿಗೆ ನಾವು ಬ್ಯಾಕ್ ನಮ್ದು ಹುಕ್ ಏನ್ ಬರ್ತಾ ಇಲ್ಲ. ನೋಡಿ, ನೆಕ್ ನಮ್ದು ಇಲ್ಲಿ ಕಟ್ ಆಗ್ತಾ ಇದೆ. ಇಲ್ಲಿಂದ ಒಂದು 2.5 ಅಷ್ಟು ನಾವು ಇಲ್ಲಿಗೆ ಮಾರ್ಕ್ ತೆಗೆದು ಈಗ ನಾವು ಸ್ಕೇಲ್ ಮುಖಾಂತರ ಮಾರ್ಜಿನ್ ಹಾಕಿ ಒಂದು 3 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಈಗ ಇದಕ್ಕೆ ಕವರ್ ಮಾಡಿ ಹೀಗೆ. ಇದರಲ್ಲಿ ನಾವು ಶೇಪ್ ಯಾವ್ದಾದ್ರು ನಮಗೆ ಕಸ್ಟಮರ್ ಡಿಮ್ಯಾಂಡ್ ಮಾಡಿದ್ರೆ ನಾವು ಆಪ್ಷನ್ಸ್ ಏನು ಕೇಳೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಅವರೇ ಹೇಳಿರ್ತಾರೆ, ನಾವು ಮಾಡ್ಬೋದು. ನಾವೀಗ ಯಾವ್ದಾದ್ರು ಒಂದು ನೆಕ್ ಕ್ರಿಯೇಟ್ ಮಾಡೋಣ. ನಾನು ಸ್ವಲ್ಪ ಬ್ರಾಡ್ ರೌಂಡ್ ನೆಕ್ ಮಾಡ್ತಾ ಇದ್ದೀನಿ. ಈ ರೀತಿ ನಾವು ಆರ್ಮೋಲ್ ಶೇಪರಿಂದಾನು ಈಸಿಯಾಗಿ ಮಾಡಬಹುದು. ಇದೀಗ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇದ್ರ ಪ್ರಕಾರ ಈಗ ನಾನು ಬ್ಯಾಕ್ ಪಾರ್ಟ್ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಯಾವ ರೀತಿ ತೆಗಿಯೋದು ಅಂತ. ಈಸಿ ಇದೆ. ಫ್ರಂಟ್ ಪಾರ್ಟ್ ಅಲ್ಲಿ ಅಷ್ಟೇ ನಾವು ಮಾರ್ಜಿನ್ ಬಿಡಬೇಕಾಗುತ್ತೆ. ಬ್ಯಾಕ್ ನಲ್ಲಿ ಎಲ್ಲೂ ಮಾರ್ಜಿನ್ ಬಿಡೋ ಅವಶ್ಯಕತೆ ಇಲ್ಲ. ಈ ರೀತಿ ನಾನು ಎಲ್ಲೆಲ್ಲಿಗೆ ಮಾರ್ಕ್ ಹಾಕಿದ್ದೀನೋ ಅಲ್ಲಲ್ಲಿಗೆ ಮಾರ್ಕ್ ಹಾಕೊಳ್ಳಿ. ಕಟಿಂಗ್ ಈಸಿ ಆಗುತ್ತೆ ಈ ರೀತಿ ಮಾರ್ಕ್ ಹಾಕೋದ್ರಿಂದ. ಈಗ ಫ್ರಂಟ್ ಪಾರ್ಟ್ ಮಾರ್ಕ್ ಹಾಕೋಣ. ಪಿಕ್ಚರ್ಸ್ ನಾವು ಈ ಸೈಡ್ ಇರೋದ್ರಿಂದ ಫ್ರಂಟ್ ನಾನು ಆಪೋಸಿಟ್ ಸೈಡ್ ತಗೊಂಡಿದ್ದೀನಿ. ಇಲ್ಲಿ ನಾನು ಅಡ್ಜಸ್ಟ್ ಮಾಡಿದ್ದೀನಿ. ಇದು ಪ್ರಿನ್ಸಸ್ ಕಟ್ಟಿಂದು ಡಬಲ್ ಪೀಸು, ಸೆಕೆಂಡ್ ಪೀಸ್ ಫ್ರೆಂಡ್ಸ್.
ಈ ರೀತಿ ಮಾರ್ಕ್ ಹಾಕಬೇಕಾಗುತ್ತೆ. ಪೇಪರ್ ಎಷ್ಟು ಮಾಡಿದೀವೋ ಅಷ್ಟಕ್ಕೆ ಮಾರ್ಕ್ ಹಾಕಿ, ಎಕ್ಸ್ಟ್ರಾ ನಮ್ದಿಲ್ಲಿ ಮಿಡಿಲ್ ಪಾಯಿಂಟ್ ಇದೆಯಲ್ಲ, ಈ ಮಿಡಿಲ್ ಪಾಯಿಂಟ್ ಇಂದ ನಾವು ಇಲ್ಲಿಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕಾಗುತ್ತೆ. ನೋಡಿ, ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಿ. ಇಲ್ಲೂ ಅಷ್ಟೇ ಈ ರೀತಿ ಸ್ಟ್ರೈಟ್ ಇಡಬೇಕು. ಹೀಗೆ ಕ್ರಾಸ್ ಇಡೋದಲ್ಲ, ಈ ರೀತಿ ಸ್ಟ್ರೈಟ್ ಇಡಬೇಕು. ಈ ರೀತಿ ಇಲ್ಲಿ ಮಿಡಿಲ್ ಪಾಯಿಂಟಿಗೆ ಒಂದು ಪಾಯಿಂಟು, ಇಲ್ಲೂ ಇದು ನಮ್ದು ಸೆಂಟರ್ ಪಾಯಿಂಟು, ಇದು ನಮ್ದು ಸ್ಟಿಚಿಂಗ್ ಲೈನು. ಇದ್ರದ್ದು ಮತ್ತೆ ಇದ್ರದ್ದು ಈ ರೀತಿ ಟರ್ನ್ ಆಗಿದೆ. ಈಗ ನಾನು ಕಟ್ ಮಾಡಬೇಕಾದ್ರೆ ಎಲ್ಲಿಂದ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ನೋಡಿ ಫ್ರೆಂಡ್ಸ್, ಫ್ರಂಟ್ ಪಾರ್ಟ್ ನಾನು ಮಾರ್ಜಿನ್ ಇಷ್ಟು ಬಿಟ್ಟಿದ್ದೀನಿ, ನೋಡ್ಬೋದು ನೀವಿಲ್ಲಿ. ಇದು ನಮ್ದು ಸ್ಟಿಚ್ ಮಾರ್ಜಿನ್. ಇಲ್ಲೂ ಅಷ್ಟೇ ನಾನು ಮಾರ್ಜಿನ್ ಬಿಟ್ಟಿದ್ದೀನಿ. ಪರ್ಪಲ್ ಇದು ಬ್ಲೂ ಮೇಲೆ ಇದು ಕಾಣಿಸ್ತಾ ಇಲ್ಲ, ಹಾಗಾಗಿ ನಿಮ್ಗೆ ನಾನು ಪ್ಯಾಟರ್ನ್ ಇಟ್ಟು ತೋರಿಸ್ತಿದ್ದೀನಿ. ಇದು ಫ್ರಂಟ್ ಪಾರ್ಟ್ ಆಗಿದೆ, ಇದು ಬ್ಯಾಕ್ ಪಾರ್ಟ್ ಆಗಿದೆ. ಬ್ಯಾಕ್ ಪಾರ್ಟ್ ನಾನು ನೆಕ್ಕಿಂದು ಸುಮ್ಮನೆ ಮಾರ್ಕ್ ಹಾಕಿದ್ದೀನಿ. ಇದು ನಾನು ಕ್ಯಾನ್ವಾಸ್ ಪಟ್ಟಿ ಸ್ಟಿಚ್ ಮಾಡಿ ಟರ್ನ್ ಮಾಡ್ಬೇಕಾದ್ರೆ ಇದು ಕ್ಲಾರಿಟಿಯಿಂದ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಬ್ಯಾಕ್ ಪಾರ್ಟ್ ನಲ್ಲೂ ನಾವೆಲ್ಲೂ ಮಾರ್ಜಿನ್ ಬಿಟ್ಟಿಲ್ಲ, ಬಿಡೋ ಅವಶ್ಯಕತೆನೇ ಇಲ್ಲ, ನಾವು ಇಲ್ಲೇ ಬಿಟ್ಟಿದೀವಿ ಫಸ್ಟೇ. ಇದ್ರ ಪ್ರಕಾರ ಈಗ ಈ ಪ್ಯಾಟರ್ನ್ಸ್ ಪ್ರಕಾರ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಸ್ಟಿಚಿಂಗ್ ವಿಡಿಯೋದಲ್ಲಿ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ಗೆ ಬಂದರೆ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆ ರೀತಿ ವಿಡಿಯೋ ಮಾಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಸ್ಟಿಚಿಂಗ್ ವಿಡಿಯೋ ಮಿಸ್ ಮಾಡಬೇಡಿ. ಫಿಟ್ಟಿಂಗ್ ಹೇಗೆ ಬಂದಿದೆ ಅಂತ ನಿಮಗೆ ಡಮ್ಮಿ ಮೇಲೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.